ನಮಸ್ಕಾರ ವೀಕ್ಷಕರೇ. ಹೇಳಿ ಸರ್. ನಮ್ಮ ಲೋಕ ಚಾನಲ್ಗೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಮೌನೇಶ್ ಬಡಿಗೆ. ವೀಕ್ಷಕರೇ, ಇವತ್ತು ನಾವು ಗದಗ ತಾಲೂಕಿನ ಹೊಂಬಳ ಗ್ರಾಮದ ಶಂಕರಲಿಂಗ ದೇವಸ್ಥಾನದಲ್ಲಿದ್ದೀವಿ. ಶಂಕರಲಿಂಗ ದೇವಸ್ಥಾನ ಬಹಳ ಐತಿಹಾಸಿಕವಾಗಿ ಬಹಳ ಮಹತ್ವವನ್ನು ಪಡೆದಂಥ ಒಂದು ದೇವಸ್ಥಾನ. ಈ ದೇವಸ್ಥಾನದ ಇತಿಹಾಸ ಮತ್ತು ನಿರ್ಮಾಣ, ಈ ಶಂಕರಲಿಂಗ ದೇವರ ಒಂದು ಸ್ಥಾಪನೆ, ಈ ದೇವರು ಹೇಗೆ ಈ ಉದ್ಭವ ಆದರು ಅನ್ನುವಂಥ ಒಂದು ವಿಷಯವನ್ನು ಈ ಶಂಕರಲಿಂಗ ದೇವಸ್ಥಾನದ ಪ್ರಧಾನ ಅರ್ಚಕರಾದಂತಹ ಶ್ರೀಪಾದ್ ಬದಾಮಿ ಅವರು ನಮ್ಗೆ ತಿಳಿಸ್ಕೊಡ್ತಾರ. ಬರ್ರಿ. ಈ ಶಂಕರಲಿಂಗ ದೇವಸ್ಥಾನ ಹೊಂಬಳ ಗ್ರಾಮದ ಅತಿ ಮುಖ್ಯವಾದಂಥ ದೇವಸ್ಥಾನ. ಇದು ಉದ್ಭವಲಿಂಗ. ಇಲ್ಲಿ ವಿಶೇಷವಾಗಿ ಹೇಳಬೇಕಂತಂದರೆ, ಹೊಂಬಳದ ಶಂಕರಲಿಂಗ, ಗದಗಿನ ತ್ರಿಕಟೇಶ್ವರ ಮತ್ತು ಅಣ್ಣಿಗಿ ಅಮೃತಲಿಂಗ ಅಂತ ತಿಳ್ಕೊಂಡು 3 ಉದ್ಭವಲಿಂಗಗಳು ನಮ್ಮ ತಾಲೂಕಿನಲ್ಲಿ ಇವೆ. ಈ 3 ಉದ್ಭವಲಿಂಗಗಳನ್ನು ಶಿವರಾತ್ರಿ ದಿವಸ ಪೂಜಾ ಮಾಡಿದರೆ ಕಾಶಿ ವಿಶ್ವನಾಥನ ಪೂಜಾ ಮಾಡಿದಷ್ಟು ಪುಣ್ಯ ಬರ್ತದಂತಕ್ಕಂಥ ಒಂದು ಪ್ರತೀತಿಯನ್ನ ನಮ್ಮ ಹಿರಿಯರು ನಮಗೆ ಹಾಕಿಕೊಟ್ಟಿದ್ದಾರೆ. ಇದನ್ನ ಪ್ರಧಾನ ಅರ್ಚಕರಾಗಿ ನಮ್ಮ ತಂದೆಯವರು ಒಂದು 50 ವರ್ಷ ಇಲ್ಲಿ ಸೇವೆಯನ್ನ, ಭಗವಂತನ ಸೇವೆಯನ್ನ ಮಾಡಿ ಇವನ ಭಗವಂತನ ಫಲಕ್ಕೆ ನಾವೆಲ್ಲ ಪ್ರಾಪ್ತಿಯಾಗಿದ್ದೇವೆ. ಇದು ಉದ್ಭವಲಿಂಗ ಇರೋದ್ರಿಂದ ಇಲ್ಲಿ ಒಂದು ಪ್ರತೀತಿಯನ್ನ ನಾವು ಹೇಳ್ಬಹುದು ಈ ಶಂಕರಲಿಂಗ ದೇವಸ್ಥಾನದ. ಏನು ಅಂದ್ರೆ, ಇಲ್ಲಿ ಒಂದು ಹಳೆ ಕಾಲದೊಳಗ ಇಲ್ಲೊಂದು ತಿಪ್ಪಿಯನ್ನು ಇತ್ತು ಅಂತ ಹಿರಿಯರು ಹೇಳ್ತಾರೆ. ಒಬ್ಬ ಸುಮಂಗಲೆ ದಿನ ಒಂದಕ್ಕೂ ತಮ್ಮ ಮನೆಯ ಕಸವನ್ನು ತಂದು ಆ ತಿಪ್ಪಿ ಮೇಲೆ ಹಾಕ್ತಿದ್ಲಂತ. ಹಾಕೋ ಹೊತ್ನ್ಯಾಗ ಆ ತಿಪ್ಪಿ ಮೇಲೆ ಒಂದಿಷ್ಟು ಮಲ್ಲಿಗೆ ಹೂಗಳು ಅರಳುತ್ತಿದ್ವು. ಆ ಹೂಗಳನ್ನ ಇಟ್ಕೊಂಡು ಆ ಹೆಣ್ಮಗಳು ದಿನ ತನ್ನ ಮನೆಗೆ ಹೋಗ್ತಿದ್ಲು. ಅವಾಗ ಅದಕ್ಕೆ ಆಕಿನ ಕೇಳ್ತಿದ್ಲಂತ, ದಿನ ಒಂದಕ್ಕೂ ಮುಂಜಾನೆ ಎದ್ದು ನಿನಗೆ ಇಲ್ಲಿ ಹೂ ಯಾರು ಕೊಡ್ತಾರ ಅಂತ ಹೇಳಿ. ಇಲ್ಲ, ನಾನು ಹಿಂಗ ಕಸ ಚೆಲ್ಲಿಕ್ ಹೋದಾಗ ಅಲ್ಲಿ ಹೂವಳ್ಳಿರ್ತಾವು, ನಾನು ಅವನ್ನ ಮುಡ್ಕೊಂಡು ಬರ್ತೀನಿ ಅಂತ ತಿಳ್ಕೊಂಡು ಆ ಹೆಣ್ಮಗಳು ಹೇಳಿದಾಗ ಆ ಮನೆಯವರೆಲ್ಲರೂ ಬಂದು ಆ ಜಗವನ್ನ ಅಗಿಲಿಕ್ಕಾಗಿ ಅಲ್ಲಿ ಶಂಕರಲಿಂಗನ ಒಂದು ಮೂರ್ತಿ ಇದ್ದದ್ದು ಕಂಡು ಬರ್ತದ. ಪ್ಲಸ್ ಅವರು ಒಂದು ಗುದ್ದಲೆಯನ್ನ ತಗೊಂಡು ಹೊಡೆದಾಗ ಅಲ್ಲೊಂದು ಪೆಣಿಕೆ ಹಾರ್ತದೆ. ಆ ಹಾರಿದಂತಹದ್ದು ಪೆಣಿಕೆ ಇವತ್ತಿಗೂ ನಮ್ಮ ಗ್ರಾಮದ ಆಗಿನ ಗೌಡರ, ಬೊಮ್ಮನ ಗೌಡರ ಮನೆಯೊಳಗ ಅವರಿಟ್ಟು ಪೂಜಾ ಮಾಡ್ತಿದ್ರು. ಅವತ್ತಿನಿಂದ ಈ ಶಂಕರಲಿಂಗನ, ಈಶ್ವರನ ಉದ್ಭವಲಿಂಗನ ಒಂದು ಬೆಳವಣಿಗೆ ಇವತ್ತು ಆಗ್ತಾ ಇದೆ. ಆದ್ರೆ ದಿನ ನಾವು ನೋಡ್ತೀವಲ್ಲ, ನಮ್ಗೆ ಗುರ್ತಾಗಂಗಿಲ್ಲ. ವರ್ಷ 2 ವರ್ಷಕ್ಕೊಮ್ಮೆ ಬಂದು ಭಕ್ತರೇನು ನೋಡ್ತಾರಲ್ಲ, ಅವರಿಗೆ ಶಂಕರಲಿಂಗ ಬೆಳಿಲಿಕ್ಕೆ ಹತ್ಯಾನ ಅಂತಕ್ಕಂಥ ಅದು ಎಲ್ಲರಿಗೂ ತಿಳಿತದೆ. ಅದಕ್ಕೆ ಈ ಲಿಂಗು ಏನಿದೆ, ಇಲ್ಲಾಂದ್ರೆ ಪ್ರತಿ ವರ್ಷ ಈ ಲಿಂಗು ಬೆಳೀತಾ ಇರ್ತದೆ ಅಂತ ತಿಳ್ಕೊಂತ ಮಾತನ್ನ ಹೇಳ್ತಾ ಇದ್ದೇವೆ. ಇದೊಂದು ಅಗ್ರಹಾರ. ಇದು ಇಲ್ಲಿ ತಿರ್ಕಂಬಟ್ ಕಾಶಿಕಾರ್ ಅಂತಕ್ಕಂಥವರ ಒಂದು ಸ್ವಪ್ನದಲ್ಲಿ ಶ್ರೀ ಶಂಕರಲಿಂಗ ಬಂದು, ನೀನು ನನ್ನ ಗುಡಿಯನ್ನ ಕಟ್ಸು, ಶಿಖರ ಕಟ್ಸು ತಿಳ್ಕೊಂಡು ಹೇಳಿದ್ರಂತೆ. ಅವಾಗ ಅವ್ರಿಗೆ ಏನ್ ಹೇಳಿದ್ರು ಅಂತಂದ್ರೆ, ನೀ ಮನೆಯ ಅನ್ನವನ್ನ ಊಟ ಮಾಡಬೇಡ, ನೀ ಯಾವಾಗಿದ್ರು ಮಧುಕರಿ ಅನ್ನ ಬೇಡಿ ನೀನು ಮಧ್ಯಾಹ್ನ ಊಟ ಮಾಡಿ ನನ್ನ ದೇವಸ್ಥಾನವನ್ನ ಕಟ್ಸು ಅಂತ ತಿಳ್ಕೊಂಡು ಆ ಶಂಕರಲಿಂಗ ಅವರಲ್ಲಿ ಸ್ವಪ್ನದಲ್ಲಿ ಹೇಳಿದಾಗ ಆ ಮಹಾ ಅವ ಯಜಮಾನ್ರು ಏನ್ ಮಾಡ್ತಾರೆ ಅಂತಂದ್ರೆ, ಆ ದೇವಸ್ಥಾನವನ್ನ ತಮ್ಮ ಸ್ವಂತ ಆಗಿನ ಗೌಡ್ರು ಎಲ್ಲರೂ ಕೂಡ್ಕೊಂಡು ಈ ದೇವಸ್ಥಾನವನ್ನ ಮತ್ತು ಈ ಶಿಖರವನ್ನ ಕಟ್ಟಿಸ್ತಾರೆ. ಮತ್ತು ಶಿಖರಾರೋಹಣವನ್ನ ನಮ್ಮ ಯಾರು ಮಾಡಿದ್ರು ಅಂದ್ರೆ, ಹಗಲೆಲ್ಲ ಹೇಳ್ತಿರ್ತೇನೆ ಅದನ್ನ. ಇಲ್ಲ, ಶಿಖರಾರೋಹಣವನ್ನ ಒಬ್ಬ ಶ್ರೀಗಳಿಂದ ಈ ಶಿಖರಾರೋಹಣ ಕಾರ್ಯಕ್ರಮವನ್ನ ಮಾಡಿಸ್ತಾರೆ. ಇವೆಲ್ಲ ನಡ್ಕೊಂಡು ಬಂದಂತ ಹೊಂಬಳದ ಒಂದು ಶಂಕರಲಿಂಗನ ಮುಖ್ಯವಾದ ವಿಷಯವನ್ನ ನೀವು ನಮ್ಮೂರಿಗೆ ಇವತ್ತಿನ ದಿವಸ ಬಂದು ಇಷ್ಟೆಲ್ಲ ಮಾಹಿತಿಯನ್ನ ಕೇಳಿದ್ರಿ. ನನಗೆ ಎಷ್ಟು ಸಾಧ್ಯದನೋ, ಎಷ್ಟು ನನಗೆ ಗುರ್ತದನೋ ಅಷ್ಟು ಮಾಹಿತಿಯನ್ನ ನಾನು ನಿಮಗೆ ಕೊಟ್ಟಿದ್ದೇನೆ. ಇಲ್ಲಿ ಇನ್ನೊಂದು ವಿಶೇಷವಾದಂತಹ ಒಂದು ಪ್ರತ್ಯಕ್ಷ ಪಾರ್ವತಿಯ ಒಂದು ಮೂರ್ತಿಯನ್ನ ನಾವು ಇವತ್ತಿನ ದಿವಸ ತಮಗೆ ತೋರಿಸ್ಲಿಕ್ಕೆ ಇಚ್ಛಾ ಪಡ್ತಾ ಇದ್ದೇವೆ. ಇದು
ಒಂದು ಕಲ್ಲು. ಈ ಕಲ್ಲಿನಲ್ಲಿಯೇ ಉದ್ಭವ ಆದಂಥ ಒಂದು ಪಾರ್ವತಿಯ ಚಿತ್ರ ಇಲ್ಲಿ ನಮಗೆ ಈಗ ಹೆಚ್ಚು ಕಡಿಮೆ ಒಂದು 50 ವರ್ಷದಿಂದ ಇದು ರಾರಾಜಿಸ್ತಾ ಇದೆ. ಈ ಶಂಕರಲಿಂಗನ ದೇವಸ್ಥಾನದೊಳಗೆ ಈ ಪಾರ್ವತಿಯ ಒಂದು ಮೂರ್ತಿಯನ್ನ ನಾವಿಲ್ಲಿ ಅತಿ ಯಥೇಚ್ಛವಾಗಿ ನಾವಿಲ್ಲಿ ಕಾಣಬಹುದು. ಎಲ್ಲ ಅವಯವಗಳು ಈಗ ಏನಾಗ್ತವೆ ಅಂತಂದ್ರೆ ನಮಗೆ ಸ್ವಚ್ಛವಾಗಿ ಕಾಣ್ತಾ ಇವೆ. ಅದಕ್ಕೆ ಈ ಪರಮೇಶ್ವರನ ಹತ್ರ ಪಾರ್ವತಿ ಇರಬೇಕು ಅಂತಕ್ಕಂಥ ಒಂದು ಪ್ರತೀತಿಯಿಂದ ಇಲ್ಲಿ ಭಗವಂತ ತನ್ನದೇ ಆದಂಥ ಒಂದು ಮೂರ್ತಿಯನ್ನ, ಪಾರ್ವತಿಯ ಮೂರ್ತಿಯನ್ನ ಇಲ್ಲಿ ಉದ್ಭವವಾಗಿ ನಮಗೆ ಮಾಡಿಕೊಟ್ಟಿದ್ದಾನೆ. ಆ ಪಾರ್ವತಿಯ ಒಂದು ಮೂರ್ತಿಯ ಪೂಜಾ ಕೈಂಕರ್ಯಗಳು ಈಗಿನಿಂದಲೂ ಇಲ್ಲೇ ಸೇವಾ ಕೈಂಕರ್ಯಗಳು ನಡೀತಾ ಇವೆ. ಇದು ಆ ಭಗವಂತನ ಒಂದು ಇಚ್ಛೆಯ ಪ್ರಕಾರ ನಡೀತಕ್ಕಂಥ ಒಂದು ಪೂಜಾ ಕೈಂಕರ್ಯ ಅಂತ ತಿಳ್ಕೊಂಡು ನಾವು ಭಾವಿಸಿ ಈ ಗ್ರಾಮದಲ್ಲಿರ್ತಕ್ಕಂಥ ಒಂದು ಐತಿಹಾಸಿಕ ಪಾರ್ವತಿ ಮೂರ್ತಿಯ ಒಂದು ಉದ್ಭವ ಲಿಂಗವನ್ನು ಸಹ ಇವತ್ತಿನ ದಿವಸ ನಾನು ತಮ್ಮೆಲ್ಲರಿಗೂ ಹೇಳಲಿಕ್ಕೆ ಇಚ್ಛಾಪಡ್ತಾ ಇದ್ದೀನಿ.